ವಿಷ್ಣುವು ದುಷ್ಟತನವನ್ನ ನಾಶ ಮಾಡಲು, ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ಎಲ್ಲಾ ಪ್ರತಿಕೂಲಗಳ ವಿರುದ್ಧ ಧರ್ಮವನ್ನು ಎತ್ತಿ ಹಿಡಿಯಲು ಅರ್ಧ ಸಿಂಹದ ರೂಪವನ್ನು ತೆಗೆದುಕೊಂಡಾಗ ವಿಷ್ಣುವಿನ ಅವತಾರವನ್ನು ಉಗ್ರ ನರಸಿಂಹ ಅವತಾರ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಯಾವುದೇ ಅವತಾರವನ್ನು ನರಸಿಂಹ ಅವತಾರದಷ್ಟು ಉಗ್ರವೆಂದು ಪರಿಗಣಿಸಲಾಗಿಲ್ಲ. ಈ ಅರ್ಧ ಮನುಷ್ಯ ಅರ್ಧ ಸಿಂಹದೇವರ ಅವತಾರವು ಜೀವನ, ಸಾವು ಮತ್ತು ವಿಧಿಯ ಗಡಿಗಳನ್ನ ಛಿದ್ರಗೊಳಿಸಿತು. ಕೃಷ್ಣ ಅಥವಾ ರಾಮನಂತಹ ವಿಷ್ಣುವಿನ ಶಾಂತ ರೂಪಗಳಿಗಿಂತ ಭಿನ್ನವಾಗಿ ನರಸಿಂಹನು ದೈವಿಕ ಕೋಪದಿಂದ ಜನಿಸಿದನು. ಇದು ಜನನದಿಂದಲ್ಲ, ಸ್ತಂಭದಿಂದ ಹೊರಹೊಮ್ಮುವ ಮೂಲಕ ಕಾಣಿಸಿಕೊಂಡ ಉಗ್ರ ಅವತಾರವಾಗಿದೆ. ನರಸಿಂಹನ ಅವತಾರವು ಕ್ರೋಧ, ರಕ್ಷಣೆ ಮತ್ತು ಕಾರ್ಯತಂತ್ರದ ಪ್ರತಿಭೆಯ ಮಿಶ್ರಣವಾಗಿದೆ ಹಾಗೂ ಅತ್ಯಂತ ಪ್ರತಿಮಾ ರೂಪದ ವಿಷ್ಣು ಅವತಾರಗಳಲ್ಲಿ ಒಂದಾಗಿದೆ. ಅಸುರರ ರಾಜ ಹಿರಣ್ಯಕಶಿಪು ತೀವ್ರವಾದ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ಪ್ರಬಲವಾದ ವರವನ್ನ ಪಡೆದನು. ವರದ ಪ್ರಕಾರ ಅವನನ್ನ ಮನುಷ್ಯ ಅಥವಾ ಪ್ರಾಣಿಯು ಒಳಾಂಗಣದಲ್ಲಿ ಅಥವಾ ಹೊರಾಂಗಣದಲ್ಲಿ, ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ, ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ ಅಥವಾ ಯಾವುದೇ ಆಯುಧದಿಂದ ಕೊಲ್ಲಲು ಸಾಧ್ಯವಾಗಬಾರದು ಎಂಬ ವರವನ್ನು ಪಡೆದನು. ಅಮರತ್ವದ ಈ ಭ್ರಮೆಯಿಂದ ಅಧಿಕಾರ ಪಡೆದನು. ತನ್ನನ್ನು ತಾನು ದೇವರೆಂದು ಘೋಷಿಸಿಕೊಂಡನು. ಹಿರಣ್ಯಕಶಿಪು ವಿಷ್ಣುವಿನ ಆರಾಧನೆಯನ್ನು ನಿಷೇಧಿಸಿದನು. ವಿಪರ್ಯಾಸವೆಂದರೆ ಅವನ ಸ್ವಂತ ಮಗ ಪ್ರಹ್ಲಾದನು ವಿಷ್ಣು ಭಕ್ತನಾಗಿದ್ದನು. ತಂದೆ ಹಿರಣ್ಯಕಶಿಪುವಿಂದ ನಿರಂತರ ಶಿಕ್ಷೆಗಳನ್ನು ಎದುರಿಸುತ್ತಿದ್ದರೂ ತನ್ನ ಭಕ್ತಿಯಲ್ಲಿ ದೃಢ ನಿಶ್ಚಯದಿಂದ ಇದ್ದನು. ಪ್ರಹ್ಲಾದನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳು ನಡೆದರೂ ಆ ಬಾಲಕ ಪ್ರತಿ ಬಾರಿಯೂ ಪವಾಡದೃಶ್ಯನಾಗಿ ಪಾರಾದನು. ಅಧಿಕಾರದ ಅಮಲಿನಲ್ಲಿದ್ದ ಹಿರಣ್ಯಕಶಿಪು ತನ್ನ ಮಗನ ಅಚಲ ನಂಬಿಕೆಯಿಂದ ಕೋಪಗೊಂಡನು. ಕೋಪದಿಂದ ಹಿರಣ್ಯಕಶಿಪು ಪ್ರಹ್ಲಾದನನ್ನು, ನಿನ್ನ ವಿಷ್ಣು ಎಲ್ಲೆಡೆಯೂ ಇದ್ದಾನಾ ಎಂದು ಕೇಳಿದಾಗ ಪ್ರಹ್ಲಾದನು ಶಾಂತವಾಗಿ ಉತ್ತರಿಸಿದನು, ನನ್ನ ಪ್ರಭು ಎಲ್ಲೆಡೆಯೂ ಇದ್ದಾನೆ, ನಿಮ್ಮಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ಸಕಲ ಜೀವರಾಶಿಗಳಲ್ಲೂ ವಸ್ತುಗಳಲ್ಲೂ ವಿಷ್ಣು ಇದ್ದಾನೆ ಎಂದು ಹೇಳಿದಾಗ ಕೋಪದಿಂದ ಹಿರಣ್ಯಕಶಿಪು ಈ ಕಂಬದಲ್ಲಿರುವನೆ ಎಂದು ಕೇಳಿದಾಗ ಪ್ರಹ್ಲಾದನು ಅಲ್ಲಿಯೂ ಇರುವನು ಎಂದು ಹೇಳಿದಾಗ ಹಿರಣ್ಯಕಶಿಪು ತನ್ನ ಗದೆಯನ್ನು ಎತ್ತಿ ಕಂಬವನ್ನ ಒಡೆದನು. ಸ್ತಂಭದ ಒಳಗಿನಿಂದ ವಿಷ್ಣುವು ನರಸಿಂಹನ ಅವತಾರದಲ್ಲಿ ಕಾಣಿಸಿಕೊಂಡನು. ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ಸಿಂಹದ ಮುಖ, ಮನುಷ್ಯನ ದೇಹವಿತ್ತು. ಸಮಯ ಸಂಜೆಯ ಸಮಯ. ಅದು ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಸ್ಥಳ ಹೊಸ್ತಿಲು. ಒಳಾಂಗಣವೂ ಅಲ್ಲ, ಹೊರಾಂಗಣವೂ ಅಲ್ಲ. ಹಿರಣ್ಯಕಶಿಪುವನ್ನು ಭೂಮಿಯೂ ಅಲ್ಲ, ಆಕಾಶವೂ ಅಲ್ಲ. ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಆಯುಧವೂ ಅಲ್ಲ, ತನ್ನ ಉಗುರುಗಳನ್ನ ಬಳಸಿ ಅವನನ್ನ ಹರಿದು ಹಾಕಿದನು. ವಿಷ್ಣುವಿನ ನರಸಿಂಹ ಅವತಾರದ ಪ್ರತಿಯೊಂದು ಕ್ರಿಯೆಯು ಬ್ರಹ್ಮನ ವರದ ಷರತ್ತುಗಳನ್ನು ಮೀರಿತ್ತು. ಧರ್ಮವನ್ನು ಎತ್ತಿ ಹಿಡಿಯುವ ವಿಷಯದಲ್ಲಿ ಯಾರೂ ದೈವಿಕತೆಯನ್ನು ಮೀರಿಸಲು ಸಾಧ್ಯವಿಲ್ಲ ಎಂಬ ವಿಶ್ವ ಸಂದೇಶವನ್ನು ಇದು ಸಂಕೇತಿಸಿತು. ಅದಕ್ಕಾಗಿಯೇ ವಿಷ್ಣುವಿನ ನರಸಿಂಹ ಅವತಾರವನ್ನು ಹಿಂದೂ ಪುರಾಣಗಳಲ್ಲಿ ಧರ್ಮ, ರಕ್ಷಣೆ ಮತ್ತು ವಿಶ್ವ ನ್ಯಾಯದ ಅಂತಿಮ ಶಕ್ತಿಯಾಗಿ ಪೂಜಿಸಲಾಗುತ್ತದೆ. ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನಿಮ್ಮ ಆರ್ಜೆ ಮಾತ್ರೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.